ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ರೋಮ ಪತ್ರಿಕೆ 8ನೇ ಅಧ್ಯಾಯ 18ನೇ ವಾಕ್ಯ. ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮಾ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದು ಎಣಿಸುತ್ತೇನೆ. ಅಪೊಸ್ತಲನಾದ ಪೌಲನು ತನ್ನ ಜೀವಿತದಲ್ಲಿ ತಾನೊಬ್ಬ ಯಹೂದ್ಯನಾಗಿದ್ದು ಯಹೂದ್ಯರ ಆಚಾರಗಳಲ್ಲಿ ಬಹಳ ನಿಷ್ಠೆಯಿಂದ ಜೀವಿಸ್ತಾ ಧರ್ಮಶಾಸ್ತ್ರ ಪಾಲನೆಯನ್ನು ಮಾಡುತ್ತಾ ಪ್ರತ್ಯೇಕವಾಗಿ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಮಾತನಾಡುವಂತಹ, ಆರಾಧಿಸುವಂತಹ ಸಭೆಗೆ ವಿರುದ್ಧವಾಗಿ ನಿಂತು ಅವರನ್ನು ಸೆರೆಮನೆಗೆ ಹಾಕಿಸೋದಾಗಿರ್ಬೋದು, ಅವರಿಗೆ ಶಿಕ್ಷೆಯನ್ನು ಕೊಡೋದಾಗಿರ್ಬೋದು, ಈ ರೀತಿಯಲ್ಲಿ ತನ್ನ ಧರ್ಮಶಾಸ್ತ್ರ ನಿಷ್ಠೆಯನ್ನು ಪ್ರಚುರಪಡಿಸುತ್ತಾ ಜೀವಿಸ್ತಾ ಇರುವಂಥ ಸಮಯದಲ್ಲಿ ಕ್ರಿಸ್ತನ ಎನ್ಕೌಂಟರ್ನ ಮೂಲಕವಾಗಿ ಕ್ರಿಸ್ತನ ಕಡೆಗೆ ಸೆಳೆಯಲ್ಪಟ್ಟಂತಹ ಪೌಲನು ತನ್ನ ಜೀವಿತದಲ್ಲಿ ತಾನು ಎಷ್ಟು ಕಷ್ಟಗಳನ್ನು ವಿಶ್ವಾಸಿಗಳಿಗೆ ಕೊಟ್ಟಿದ್ದನೋ ಅದಕ್ಕೆ ಅನೇಕ ಪಟ್ಟು ಕಷ್ಟಗಳನ್ನು ತನ್ನ ಜೀವಿತದಲ್ಲಿ, ತನ್ನ ಸೇವೆಯ ಅನುಭವದಲ್ಲಿ ತಾನು ಅನುಭವಿಸಬೇಕಾಗಿ ಬಂತು. ಅಷ್ಟು ವೇದನೆಗಳನ್ನು ಅನುಭವಿಸುತ್ತಾ ಮುಂದೆ ಸಾಗ್ತಾ ಇರುವಂತಹ ಪೌಲನನ್ನು ನಾವು ಪತ್ರಿಕೆಗಳಲ್ಲಿಯೂ ಅಪೊಸ್ತಲ ಕೃತ್ಯಗಳಲ್ಲಿ ಮುಖ್ಯವಾಗಿ ನಾವು ನೋಡ್ತೇವೆ. ಅವನು ಎಷ್ಟು ಕಷ್ಟಗಳನ್ನು ಅನುಭವಿಸ್ತಾನೆ, ಎಷ್ಟು ವೇದನೆಗಳನ್ನು ಅನುಭವಿಸ್ತಾನೆ ಎಂಬುದನ್ನು ನಮಗೆ ನೋಡುವುದಕ್ಕೆ ಸಾಧ್ಯವಾಗುತ್ತೆ. ಈಗ ಪೌಲ ರೋಮದವರಿಗೆ ಪತ್ರಿಕೆಯನ್ನು ಬರೀಬೇಕಾದ್ರೆ ಅವನು ಹೇಳ್ತಾ ಇದ್ದಾನೆ, ನಮ್ಮ ಜೀವಿತದಲ್ಲಿ ಬರುವಂತಹ ಕಷ್ಟಗಳು ಅದು ಅಲ್ಪವೇ ಸರಿ ಎಂದು ನಾನು ಎಣಿಸ್ತೀನಿ. ಕೆಲವು ಟೈಮ್ಗಳಲ್ಲಿ ಪೌಲನ ಜೀವಿತದಲ್ಲಿ ಬಂದಂಥ ಸಮಸ್ಯೆಗಳು ಬಹಳ ಉನ್ನತವಾಗಿತ್ತು, ಬಹಳ ದೊಡ್ಡದಾಗಿತ್ತು. 2 ಕೊರಿಂಥ 11ನೇ ಅಧ್ಯಾಯ 23ನೇ ವಾಕ್ಯದಿಂದ ಓದಿದ್ರೆ ಅವನು ಅನುಭವಿಸಿದಂತಹ ದೊಡ್ಡ ಕಷ್ಟಗಳ ಒಂದು ದೊಡ್ಡ ಪಟ್ಟಿಯನ್ನೇ ಬರೀತಾನೆ. ಅದರಲ್ಲಿ ಕೊರಿಂಥದವರಿಗೆ ಬರೀತಾನೆ ಅವನು ಏನೇನು ಅನುಭವಿಸ್ತಾ, ಯಾವ ರೀತಿ ಕಷ್ಟಗಳನ್ನು ಅನುಭವಿಸ್ತಾ ಎಂಬುದನ್ನು ಪೌಲ ಅಲ್ಲಿ ಬರೆಯೋದನ್ನು ನಾವು ನೋಡ್ಬೋದು. ಹಾಗಾದರೆ ಅಂಥ ಕಷ್ಟಗಳ ಮಧ್ಯದಲ್ಲಿ, ಅಂಥ ವೇದನೆಗಳ ಮಧ್ಯದಲ್ಲಿ ಅದನ್ನು ಸಿಂಪಲ್ಲಾಗಿ ತಗೊಂಡ. ಬೇರೊಂದು ಭಾಗದಲ್ಲಿ ಹೇಳ್ತಾನೆ, ಕ್ಷಣ ಮಾತ್ರದಲ್ಲಿರುವಂತಹ ನಮ್ಮ ಈ ಹಗುರವಾದ ಸಂಕಟ ಅಂತ ಹೇಳ್ತಾನೆ. ಒಂದು ಕ್ಷಣ ಮಾತ್ರ, 2 ಹಗುರವಾದದ್ದು, ಲೈಟ್ ಆದಂತಹದ್ದು. ಇಲ್ಲಿ ಅಲ್ಪವೇ ಸರಿ ಅಂತ ಹೇಳ್ತಾನೆ. ಹಾಗಾದರೆ ಈ ಕಷ್ಟಗಳು ಯಾಕೆ ಕ್ಷಣ ಮಾತ್ರ ಆಯಿತು? ದೊಡ್ಡ ಪಟ್ಟಿಯನ್ನೇ ಕೊಟ್ಟಂತಹ ಪೌಲ ಇದು ಕ್ಷಣ ಮಾತ್ರ, ಇದು ಹಗುರವಾದದ್ದು, ಇದು ಅಲ್ಪವಾದದ್ದು ಅಂತ ಹೇಳೋದಕ್ಕೆ ಕಾರಣ ಏನು? ಕಾರಣ ಅವನು ಕಷ್ಟಗಳನ್ನು ನೋಡ್ತಾ ಇಲ್ಲ, ಅದರ ಆಚೆ ಬರುವಂತಹ ಮಹಿಮಾ ಪದವಿಯನ್ನು ನೋಡ್ತಾ ಇದ್ದಾನೆ. ನಮ್ಮ ಜೀವಿತದಲ್ಲಿ ನಮಗೆ ಕಷ್ಟಗಳು ದೊಡ್ಡದಾಗಿ ಅನಿಸೋದಕ್ಕೆ ಕಾರಣ ಏನು ಅಂದರೆ, ನಾವು ಕಷ್ಟಗಳನ್ನು ನೋಡ್ತಾ ಇರೋದರಿಂದ ನಮಗದು ಏನಾಗ್ತಾ ಇದೆ, ದೊಡ್ಡದಾಗಿ ಅನ್ನಿಸ್ತಾ ಇದೆ. ಆದರೆ ಕಷ್ಟದ ನಂತರವಿರುವಂತಹ ಆ ಪದವಿಯನ್ನು ನೆನೆಸ್ಕೊಂಡ್ರೆ, ಆ ವೇದನೆಯ ಅನುಭವ ಏನಾಗ್ತಾರೆ, ಮರ್ತೋಗ್ಬಿಡ್ತಾರೆ. ಒಬ್ಬ ತಾಯಿ ತಾನು ಮಗುವನ್ನು ಹೆರುವಂತಹ ಸಮಯದಲ್ಲಿ ಅನುಭವಿಸುವಂತಹ ವೇದನೆ ಅದು ಅಲ್ಪವಾಗಿ ಅವಳು ತಗೊಳ್ಳೋದಕ್ಕೆ ಕಾರಣ ಏನು ಗೊತ್ತಾ? ಆ ವೇದನೆಯ ನಂತರ ನಾನೊಂದು ಮಗುವನ್ನು ನೋಡ್ತೀನಿ, ಒಂದು ಪ್ರಜೆಯನ್ನು ನಾನು ನೋಡ್ತೀನಿ. ನಾನು ಅನೇಕ ತಿಂಗಳುಗಳಿಂದ ಕಾಯ್ತಾ ಇದ್ದಂತಹ ನನ್ನ ಮಗುವನ್ನು ನಾನು ನೋಡ್ತೀನಿ ಎಂಬ ನಿರೀಕ್ಷೆಯಿಂದ ತಾನು ಅದನ್ನು ಸಹಿಸ್ಕೊಳ್ಳೋದಕ್ಕೆ ತಯಾರಾಗ್ತಾಳೆ. ಈ ಅಗಲ ಸಮಯದಲ್ಲಿ ನನ್ನನ್ನು ಕೇಳುವಂತಹ ಪ್ರಿಯ ದೇವರ ಮಗುವೆ, ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮಾ ಪದವಿಯನ್ನು ಆಲೋಚಿಸಿದಾಗ, ಅದರ ಕುರಿತೊಂದು ಮನವರಿಕೆ ನಮಗೆ ಬಂದಾಗ, ಈ ಕಷ್ಟಗಳೆಲ್ಲ ದಾಟಿ ನಾನು ಮುಂದೆ ಹೋದಾಗ ನನಗೆ ಸಿಗುವಂಥದ್ದು ಏನು, ನನಗೆ ಸಿಗುವಂಥ ಜಯಮಾಲೆ ಏನು ಅದು ಗೊತ್ತಾದಾಗ ನನ್ನ ಜೀವಿತದಲ್ಲಿ ಇವತ್ತಿನ ಕಷ್ಟ ಅದು ನಮಗೆ ಕಷ್ಟವಾಗಿ ಅನಿಸಲ್ಲ, ಅದು ಅಲ್ಪವಾಗಿ ಅನಿಸುತ್ತೆ. ಅದಕ್ಕೆ ಪೌಲ ಹೇಳ್ತಾನೆ, ನನಗೋಸ್ಕರ ಮುಂದಿನ ಕಾಲದಲ್ಲಿ ಒಂದು ಮಹಿಮಾ ಪದವಿ ಇದೆ. ಆ ಪದವಿಯನ್ನು ನಾನು ಹೊಂದಬೇಕು ಅಂದರೆ ಈಸಿ ಅಲ್ಲ ಅದು. ಆ ಪದವಿಯನ್ನು ನಾನು ಪಡ್ಕೋಬೇಕು ಅಂದರೆ ಅದು ಸುಲಭ ಅಲ್ಲ. ಅದಕ್ಕೇನು ಮಾಡಬೇಕು, ನಾನು ಈ ಕಷ್ಟಗಳಲ್ಲಿ ಹಾದು ಹೋಗಬೇಕು. ಇದನ್ನು ದೊಡ್ಡದಾಗಿ ಎಣಿಸಿದ್ರೆ ಏನಾಗುತ್ತೆ, ನಾವು ದೇವರಿಂದ ದೂರ ಆಗಿಬಿಡ್ತೀವಿ. ಯಾಕೆ ಈ ದೇವರು ಇಷ್ಟು ಕಷ್ಟ ಕೊಟ್ಟರು ಅಂತೆಲ್ಲ ಗುಣಗುಟ್ಬಿಡ್ತೀವಿ. ಆದರೆ ಇದು ಅಲ್ಪ ಅಂತ ಗೊತ್ತಾದಾಗ, ಇದು ಹಗುರವಾದದ್ದು ಅಂತ ಎಣಿಸಿದಾಗ, ಇದು ಕ್ಷಣ ಮಾತ್ರದ್ದು ಅಂತ ಎಣಿಸಿದಾಗ ನಮಗೇನಾಗಲ್ಲ,
ನಿರಾಶೆಯಾಗಲ್ಲ. ಆದರೆ ಇದು ಕ್ಷಣ ಮಾತ್ರ, ಹಗುರ, ಅಲ್ಪ ಎಂಬುದಾಗಿ ಎಣಿಸ್ಬೇಕು ಅಂದರೆ ನಾವು ಇದರ ಆಚೆ ಇರೋದನ್ನು ನೋಡಬೇಕು. ಇಂದಿನ ನಿನ್ನ ಕಷ್ಟ ಒಂದು ವೇಳೆ ನಿನಗೆ ದೊಡ್ಡದಾಗಿ ಅನ್ನಿಸ್ತಾ ಇರ್ಬೋದು. ಯಾಕೆ ಗೊತ್ತಾ? ನೀನು ಆ ಕಷ್ಟವನ್ನು ನೋಡ್ತಾ ಇರೋದ್ರಿಂದ, ಆ ವೇದನೆಯನ್ನು ನೋಡ್ತಾ ಇರೋದ್ರಿಂದ, ಆ ರೋಗವನ್ನು ನೋಡ್ತಾ ಇರೋದ್ರಿಂದ. ಇಲ್ಲ, ಅದರ ಆಚೆ ಇರುವಂತಹ ಒಂದು ಪದವಿಯನ್ನು ನೆನೆಸು. ಇದರ ನಂತರ ಬರುವಂತಹ ಒಂದು ಪದವಿ, ಇದರ ನಂತರ ಬರುವಂತಹ ಆಶೀರ್ವಾದ ನಿನ್ನ ಕಣ್ಮುಂದೆ ಬರೋದಾದರೆ, ನಿನ್ನ ಕಣ್ಣಿನ ಮುಂದೆ ಸಿಗುವಂಥ ಮಹಿಮಾ ಪದವಿಯನ್ನು ನೀನು ಆಲೋಚಿಸುವುದಾದರೆ, ಅದು ನಿನ್ನ ಜೀವಿತದಲ್ಲಿ ದೊಡ್ಡ ಆಶೀರ್ವಾದಕ್ಕೆ ಕಾರಣ ಆಗುತ್ತೆ. ಈಗಾಗಲೇ ಸಮಯದಲ್ಲಿ ಅದಕ್ಕಾಗಿ ದೇವರು ಸಹಾಯ ಮಾಡಲಿ, ದೇವರು ಅದಕ್ಕಾಗಿ ನಿನ್ನನ್ನು ಬಲಪಡಿಸಲಿ. ಹೌದು, ನಮಗೋಸ್ಕರ ಒಂದು ಮಹಿಮಾ ಪದವಿ ಕಾಯ್ತಾ ಇದೆ. ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಎಂದು ಪೌಲನ ಜೊತೆಯಲ್ಲಿ ನಾವು ಎಣಿಸೋಣ, ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಮತ್ತೊಂದು ಆವೃತ್ತಿ ನಿನ್ನ ಸಂಧಾನದಲ್ಲಿ ನಮ್ಮನ್ನೇ ನಾವು ಸಮರ್ಪಿಸ್ತೇವೆ. ನಿನ್ನ ಕೃಪೆ, ಆಶೀರ್ವಾದ, ಸಾನ್ನಿಧ್ಯ ನಮ್ಮ ಸಂಗಡ ಇದ್ದದಕ್ಕಾಗಿ ಸ್ತೋತ್ರ. ಅಪ್ಪ, ಪೌಲನ ಜೀವಿತದಲ್ಲಿ ಬಂದಂಥ ಕಷ್ಟಗಳನ್ನೆಲ್ಲ ಕ್ಷಣ ಮಾತ್ರದ್ದು, ಹಗುರವಾದದ್ದು, ಅಲ್ಪವಾದದ್ದು ಎಂದು ಅವನು ಎಣಿಸಿದ್ದು, ಅವನು ಮುಂದೆ ನೋಡಿದಂತಹ ಆ ಮಹಿಮಾ ಪದವಿಗೋಸ್ಕರ. ದೇವರೇ, ನಾವು ಸಹ ಕಷ್ಟಗಳನ್ನು, ವೇದನೆಗಳನ್ನು, ಇಕ್ಕಟ್ಟುಗಳನ್ನ ನೋಡದೆ ಅದನ್ನು ಹಗುರವಾಗಿ ಎಣಿಸಿ ಮುಂದೆ ಸಾಗುವಂತೆಯೂ ಮಾತ್ರವಲ್ಲ, ಇದರ ನಂತರ ನಮಗೆ ಸಿಗುವಂತಹ ಒಂದು ಮಹಿಮಾ ಪದವಿಯನ್ನು ಎದುರು ನೋಡುತ್ತಾ ಮುಂದೆ ಸಾಗುವಂತೆ ನೀನು ನಮಗೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.